ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಸೈಫ್ ಅಲಿ ಖಾನ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರೋ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದು ನಡೆದಿರೋ ಬೇರೆ ಎಲ್ಲಿ ಅಲ್ಲ, ಆತನ ಮನೆ ಒಳಗಡೆ ನಡೆದಿರೋದು. ಯಾರೋ ಒಬ್ಬ ಕಳ್ಳತನ ಮಾಡ್ಲಿಕ್ಕೆ ಬಂದಿದ್ದ. ಆ ಸಂದರ್ಭದಲ್ಲಿ ಆತ ಸೈಫ್ ಅಲಿ ಖಾನ್ಗೆ 6 ಬಾರಿ ಚೂರಿಯಿಂದ ಇರ್ತಿದ್ದಾನೆ. ಕೊನೆಗೂ ಹಾಸ್ಪಿಟಲ್ ಈಗ ರಿಕವರಿ ಆಗಿದ್ದಾರೆ. ಬಹುಶಃ ಇವತ್ತು ನಾಳೆ ಅವರು ಡಿಸ್ಚಾರ್ಜ್ ಕೂಡ ಆಗಿ ಮನೆಗೆ ಬರ್ತಾ ಇದ್ದಾರೆ. ಯೂಶಲಿ ನಾನು ಈ ಸಿನಿಮಾ ನಟರ ಬಗ್ಗೆ ವಿಡಿಯೋಗಳನ್ನ ಯಾವ್ದನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೂ ಕೂಡ ಇಲ್ಲಿ ಕೆಲವೊಂದು ವಿಷಯ ಗಂಭೀರ ಆಗಿರೋದ್ರಿಂದ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ನಿಮ್ಗೆ ಮಾತಾಡಬೇಕು ಅಂದ್ರೆ ಭದ್ರತೆಯ ವಿಷಯ. ಯಾಕಂದ್ರೆ ಈತನ ಮನೆ ಇರೋದು ಬೇರೆ ಎಲ್ಲಿಯಲ್ಲ, ಬಾಂದ್ರಾದಲ್ಲಿ. ಇದೊಂದು ಪ್ರತಿಷ್ಠಿತವಾದಂತಹ ಏರಿಯಾ. ಯಾಕಂದ್ರೆ ನಾನು ಹೋಗಿದ್ದೇನೆ, ನಾನು ನೋಡಿದ್ದೇನೆ. ಇಂತಹ ಬಾಂದ್ರಾದಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲದೆ ಆತ ಸೈಫ್ ಅಲಿ ಖಾನ್ ಮನೆ ಒಳಗಡೆ ಎಂಟರ್ ಆಗಿದ್ದಾನೆ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಸಾಮಾನ್ಯವಾಗಿ ಎಲ್ಲಾ ಕಡೆ CCTVಗಳಿರ್ತದೆ. ಆದ್ರೆ ಎಲ್ಲಾ CCTVಗಳನ್ನ ಈತ ತಪ್ಪಿಸ್ಕೊಂಡು ಒಳಗಡೆ ಬಂದ್ಬಿಟ್ಟಿದ್ದಾನೆ. ಅಲ್ಲಿ ಬಿಲ್ಡಿಂಗ್ ನಲ್ಲಿ ಕೂಡ ಕೆಲವೊಂದು ಸಮಸ್ಯೆ ಇದೆ ಅನ್ಸ್ತದೆ. ಅಂದ್ರೆ ಎಲ್ಲಾ ಕಡೆ CCTV ಕವರೇಜ್ ಇಲ್ಲ ಅನ್ಸ್ತದೆ. ಇದು ಕೂಡ ಒಂದು ಮುಖ್ಯವಾದ ಕಾರಣ ಅನ್ಸ್ತದೆ. ಅದೇನೇ ಇರಲಿ, ಈತ ಬಂದ, ಸೈಫ್ ಅಲಿ ಖಾನ್ ಮೇಲೆ ಹಲ್ಲೆಯನ್ನು ನಡೆಸಿದ, ಕೊನೆಗೆ ಆತ ತಪ್ಪಿಸ್ಕೊಂಡು ಹೋದ. ಈಗ 2 ರೀತಿಯಾಗಿ ಕೂಡ ಈ ಪೊಲೀಸರು ತನಿಖೆಯನ್ನ ಪ್ರಾರಂಭ ಮಾಡಿದ್ರು. ಒಂದು ಏನು ಅಂತ ಹೇಳಿದ್ರೆ, ಸೈಫ್ ಅಲಿ ಖಾನ್ ಮೇಲೆ ಈ ಹಿಂದೆ ಇದ್ದಂತಹ ಕೆಲವೊಂದು ಕೇಸ್ಗಳು. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಈ ಕೃಷ್ಣ ಮೃಗದ ಬೇಟೆಯಲ್ಲಿ ಈತನ ಕೂಡ ಭಾಗಿದಾರಿ ಇತ್ತು. ಈಗಾಗಲೇ ನಿಮ್ಗೆ ಗೊತ್ತಿದೆ, ಸಲ್ಮಾನ್ ಖಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆತನ ಕೊಲೆ ಯತ್ನ ಕೂಡ ಒಮ್ಮೆ ನಡೆದಿದೆ. ಅಂದ್ರೆ ಆತನ ಮನೆ ಮೇಲೆ ಗುಂಡಿನ ದಾಳಿ ಕೂಡ ನಡೆದಿದೆ. ಅದೇ ರೀತಿಯಲ್ಲಿ ಆ ಕೇಸ್ನಲ್ಲಿ ಇವನು ಕೂಡ ಇದ್ದ, ಅಂದ್ರೆ ಸೈಫ್ ಅಲಿ ಖಾನ್ ಕೂಡ ಇದ್ರು. ಆದ್ರೆ ಸದ್ಯಕ್ಕೆ ಅವರು ಖುಲಾಸೆಗೊಂಡಿದ್ದಾರೆ. ಆದ್ರೆ ಎಲ್ಲಿಯೂ ಕೂಡ ಸೈಫ್ ಅಲಿ ಖಾನ್ಗೆ ಬಿಷ್ಣೋಯ್ ಗ್ಯಾಂಗ್ ಇಂದ ಇಲ್ಲಿವರೆಗೆ ಯಾವುದೇ ರೀತಿಯಾದಂತಹ ಬೆದರಿಕೆ ಕರೆ ಆಗ್ಲಿ ಏನು ಬಂದಿಲ್ಲ. ಇಲ್ಲಿ ಈ ತರ ಒಂದು ಘಟನೆ ನಡೆದಾಗ ಎಲ್ಲರೂ ಕೂಡ ಮೊದಲು ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂತ ಹೇಳಿದ್ರೆ, ಇದು ಬಿಷ್ಣೋಯ್ ಗ್ಯಾಂಗ್ನವ್ರದ್ದೇ ಕೆಲಸ ಅಂತೇಳಿ. ಯಾಕಂದ್ರೆ ಆತ ಕಳ್ಳತನ ಕೂಡ ಮಾಡಿರಲಿಲ್ಲ. ತಕ್ಷಣ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ಬಿಟ್ಟಿದ್ದಾನೆ. ಆದ್ರಿಂದ ಇವರ ಗ್ಯಾಂಗ್ನವರ ಕೈವಾಡ ಇರಬಹುದು ಅಂತ ತಿಳ್ಕೊಂಡು ನೆನೆಸ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಕೂಡ ತನಿಖೆ ನಡೆದಿತ್ತು. ಆದ್ರೆ ಕೊನೆಗೂ ಆತ ನಿನ್ನೆ ಸಿಕ್ಕಿ ಬಿದ್ದಿದ್ದಾನೆ ಪೊಲೀಸ್ ಕೈಗೆ. ಆತನನ್ನ ಅರೆಸ್ಟ್ ಮಾಡಿದಾಗ ಇವ್ರಿಗೆ ಗೊತ್ತಾಗಿರೋದೇನು ಅಂತ ಹೇಳಿದ್ರೆ, ಆತನ ಹೆಸರು, ಅಂದ್ರೆ ಆತ ಇಟ್ಕೊಂಡಿದ್ದಂತ ಹೆಸರು ವಿಜಯ್ ದಾಸ್ ಅಂತ ತಕೊಂಡು. ಆದ್ರೆ ಸಂಪೂರ್ಣವಾಗಿ ವಿಚಾರಣೆ ನಡೆಸಿದಾಗ ಗೊತ್ತಾಗಿದ್ದು, ಆತ ವಿಜಯ್ ದಾಸ್ ಅಲ್ಲ, ಆದ್ರೆ ಬಾಂಗ್ಲಾದಿಂದ ನುಸುಳಿಕೊಂಡು ಭಾರತಕ್ಕೆ ಬಂದಿರುವಂತಹ ಮೊಹಮ್ಮದ್ ಶಫೀಲ್ ಇಸ್ಲಾಂ ಶಹಜಾದ್ ಅಂತ ತಕೊಂಡು ಅಂತೇಳಿ ಗೊತ್ತಾಗಿದೆ ಅವರಿಗೆ. ಅಂದ್ರೆ ಆತ ಬಂದಿರೋದು ಬಾಂಗ್ಲಾದಿಂದ ನುಸುಳುಕೊಂಡು ಭಾರತಕ್ಕೆ ಬಂದಿರೋದು. 8 ತಿಂಗಳ ಹಿಂದೆ ಆತ ಭಾರತಕ್ಕೆ ಬಂದಿದ್ದಾನಂತೆ. ಕೋಲ್ಕತ್ತಾ ಬಂದು, ಕೋಲ್ಕತ್ತಾದಿಂದ ಆತ ನೇರವಾಗಿ ಮುಂಬೈ ಬಂದಿದ್ದಾನೆ. ಮುಂಬೈ ಬಂದು ಇಲ್ಲಿ ಎಲ್ಲೋ ಒಂದ್ ಕಡೆ ಕೆಲಸ ಸೇರ್ಕೊಂಡಿದ್ದಾನೆ. ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದಂತೆ ಯಾವುದೋ ಒಂದು ಏಜೆನ್ಸಿಯಲ್ಲಿ. ಆದ್ರೆ ಇಲ್ಲಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಏಜೆನ್ಸಿಯವರು ಕೂಡ ಅಷ್ಟೇ ಕೆಲಸಕ್ಕೆ ತಗೊಳ್ಳುವಾಗ ಆತನ ಪೂರ್ವಾಪುರವನ್ನ ವಿಚಾರಣೆ ಮಾಡಿಯೇ ಇಲ್ಲ. ನೇರವಾಗಿ ಆತನನ್ನ ಕೆಲಸಕ್ಕೆ ತಗೊಂಡಿದ್ದಾರೆ. ನಂತರ ಈತ ಬಹುಶಃ ಸಣ್ಣ ಪುಟ್ಟ ಕಳ್ಳತನ ಮಾಡ್ಕೊಂಡಿದ್ದ ಅನಿಸ್ತದೆ. ಅಂದ್ರೆ ಇನ್ನು ತನಿಖೆ ನಡೆದಾಗ ಗೊತ್ತಾಗ್ತದೆ ಬೇರೆ ಯಾವ್ದಾದ್ರು ಕೃತ್ಯದಲ್ಲಿ ಆತ ಭಾಗಿಯಾಗಿದ್ದಾನ ಇಲ್ವೋ ಗೊತ್ತಾಗ್ತದೆ. ಆದ್ರೆ ಸದ್ಯಕ್ಕೆ ಈ ಒಂದು ಬಹುದೊಡ್ಡದಾದಂತಹ ಧೋರಣೆಯನ್ನ ಮಾಡ್ಲಿಕ್ಕೆ ಈತ ಬಂದು ಸಿಕ್ಕಾಕೊಂಡಿದ್ದಾನೆ. ಅದರಲ್ಲಿಯೂ ವಿಶೇಷ ಏನಂದ್ರೆ, ಆತನಿಗೆ ಅದು ಸೈಫ್ ಅಲಿ ಖಾನ್ ಮನೆ ಅನ್ನೋದು ಗೊತ್ತಿರಲಿಲ್ಲ. ಇದು ಬೇರೆ ವಿಷಯ. ಈಗ ಇರುವಂತ ವಿಷಯ ಏನು ಅಂತ ಹೇಳಿದ್ರೆ, ಈ ಬಾಂಗ್ಲಾ ನುಸುಳುಕೋರರ ಬಗ್ಗೆ ಬಹಳಷ್ಟು ಜನರಿಗೆ ಸಿಂಪತಿ ಕೂಡ ಇದೆ. ಅದೇ ರೀತಿಯಲ್ಲಿ ಕೆಲವರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಇವ್ರನ್ನ ಹೊರದಬ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ರಾಜಕೀಯವಾಗಿ ಕೂಡ ಈ ವಿಷಯ ಬಹಳ ಗಂಭೀರ ಸ್ವರೂಪವನ್ನ ಸದ್ಯಕ್ಕೆ ಪಡ್ಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ. ಯಾಕಂತೇಳಿ ಹೇಳಿದ್ರೆ, ಬಾಂಗ್ಲಾದೇಶದಿಂದ ಸತತವಾಗಿ ಭಾರತ ದೇಶದೊಳಗಡೆ ಬಹಳಷ್ಟು ಜನ ಬರ್ತಾನೆ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ಅಲ್ಲಿರುವಂತಹ ಗಡಿ ಸಮಸ್ಯೆ. ಅಂದ್ರೆ ಆ ಗಡಿ ಸಂಪೂರ್ಣವಾಗಿ ಕ್ಲೋಸ್ ಆಗಿಲ್ಲ. ಈಗ ಬೇಲಿ ಹಾಕೋ ಕೆಲಸ ನಡೀತಾ ಇದೆ, ಆದ್ರೆ ಇನ್ನೂ ಕೂಡ ಬಹಳಷ್ಟು ಪೆಂಡಿಂಗ್ ಇದೆ ಕೆಲಸ. ಈಗ ಅಲ್ಲಿ ಸರ್ಕಾರ ಚೇಂಜ್ ಆಗಿರೋದ್ರಿಂದ ಬೇಲಿ ಹಾಕ್ಲಿಕ್ಕೂ ಕೂಡ ಈಗ ಬಾಂಗ್ಲಾ ಸರ್ಕಾರದಿಂದ ಅಬ್ಜೆಕ್ಷನ್ ರೈಸ್ ಆಗ್ತಾ ಇದೆ. ಅದು ಬಹುಶಃ ಸದ್ಯದಲ್ಲೇ ಅದು ಸಾಲ್ವ್ ಆಗಬಹುದು, ಅದು ಬೇರೆ ವಿಷಯ. ಆದ್ರೆ ಇಷ್ಟೊಂದು ನುಸುಳುಕೋರರು ಯಾವ ರೀತಿಯಲ್ಲಿ ಭಾರತಕ್ಕೆ ಬರ್ತಾರೆ? ಈಗ ಸದ್ಯಕ್ಕಿರುವಂತಹ ಒಂದು ಮಾಹಿತಿ ಪ್ರಕಾರ, ಭಾರತದಲ್ಲಿರುವಂತಹ ಟೋಟಲ್ ಈ ಬಾಂಗ್ಲಾ ನುಸುಳುಕೋರರ ಸಂಖ್ಯೆ ಹೆಚ್ಚು ಕಡಿಮೆ 1,20,00,000 ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಯಾರಿಗೂ ಸರಿಯಾದಂತಹ ಮಾಹಿತಿ ಇಲ್ಲ, ಯಾವುದೂ ಇಲ್ಲ ಇಲ್ಲಿ. ಅದೇ ರೀತಿಯಲ್ಲಿ ರೋಹಿಂಗ್ಯಾಗಳು ಕೂಡ ಅಷ್ಟೇ ಬಹಳಷ್ಟು ಜನ ಬಂದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ದೆಹಲಿಯಲ್ಲಿ ಅವರು ಕಾಲೋನಿಯನ್ನ ಮಾಡ್ಕೊಂಡು ರಾಜಾರೋಷವಾಗಿ ಬಾಳ್ತಾ ಇದ್ದಾರೆ. ಆದ್ರೆ ಅವ್ರನ್ನ ಒಕ್ಕಲೆಬ್ಬಿಸ್ಲಿಕ್ಕೆ ಅಂದ್ರೆ ವಾಪಸ್ ಅವ್ರನ್ನ ಕಳಿಸ್ಲಿಕ್ಕೆ ಯಾವುದೇ ಕಾರಣಕ್ಕೆ ನಮ್ಮ ರಾಜಕೀಯ ಪಕ್ಷಗಳು, ಕೆಲವು ಪಕ್ಷಗಳಿದ್ದಾವೆ, ಅವ್ರನ್ನ ಆ ಕಡೆ ಓಡಿಸ್ಲಿಕ್ಕೆ ಬಿಡೋದಿಲ್ಲ. ಮುಖ್ಯ ಕಾರಣ ಏನು ಅಂದ್ರೆ, ವೋಟ್ ಬ್ಯಾಂಕ್. ಇವರಿಂದಾಗಿ ನಮ್ಗೊಂದಿಷ್ಟು ವೋಟ್ ಸಿಗ್ತದೆ ಅಂತ ತಕೊಂಡು ಅವ್ರನ್ನ ಇವರು ಕಾಪಾಡ್ಕೊಂಡು ಬರ್ತಾರೆ. ಇದಲ್ಲದೇನೆ ಈ ನುಸುಳುಕೋರರು ಯಾವ ರೀತಿಯಲ್ಲಿ ಬರ್ತಾರೆ? ಅಷ್ಟೊಂದು ಸುಲಭನವ್ರೆ ಬರ್ಲಿಕ್ಕೆ? ಖಂಡಿತವಾಗಿ ತುಂಬಾ ಸುಲಭವಾಗಿ ಬರ್ತಾರೆ. ಮುಖ್ಯ ಕಾರಣ ಪಶ್ಚಿಮ ಬಂಗಾಳದಲ್ಲಿರುವಂತಹ ಸರ್ಕಾರ ಕೂಡ ಹೌದು. ಯಾಕಂದ್ರೆ ಇವರಿಗೂ ಕೂಡ ಅಷ್ಟೇ ಅವ್ರ ಬಗ್ಗೆ ಒಂದು ಸ್ವಲ್ಪ ಸಿಂಪತಿ, ಮುಖ್ಯವಾಗಿ ಅವರು ಮುಸಲ್ಮಾನರು ಅಂತ ಹೇಳ್ಕೊಂಡು. ಮತ್ತೆ ಇನ್ನೊಂದು, ಒಂದ್ ವೇಳೆ ಬಂದ್ರೆ ಅವ್ರಿಗೆ ನಮ್ಗೆ ಒಂದಿಷ್ಟು ಓಟ್ಗಳು ಸಿಗ್ತದಲ್ಲ, ಇದು ಒಂದು ಮನೋಭಾವ ಬಿಟ್ಟು ಬೇರೆ ಏನೂ ಇಲ್ಲ. ಅವ್ರು ಉದ್ಧಾರ ಆಗ್ಬೇಕಂತ ಇವರಿಗೆ ಏನೂ ಇಲ್ಲ. ಬಟ್ ಅವ್ರು ಬಂದ ತಕ್ಷಣ ಅವರಿಗೆ ಏನೆಲ್ಲ ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ಹಲವಾರು ಜನರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ
ಅವ್ರಿಗೆ ಬೇಕಾದಂತಹ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ನಿಮ್ಮ ಹತ್ರ ಇದೆಯೋ ಇಲ್ಲೋ ಎಲ್ಲ ಡಾಕ್ಯುಮೆಂಟ್ಸ್, ಆದ್ರೆ ಅವ್ರ ಹತ್ರ ಸಂಪೂರ್ಣವಾದಂತಹ ಡಾಕ್ಯುಮೆಂಟ್ಸ್ ಇರ್ತದೆ. ಅಂದ್ರೆ ತಾನು ಭಾರತೀಯ ಪ್ರಜೆ ಅಂತ ತೋರಿಸ್ಕೊಳ್ಳಿಕ್ಕೆ ಅಷ್ಟೊಂದು ವ್ಯವಸ್ಥೆಯನ್ನ ಅಲ್ಲಿರುವಂತಹ ಕೆಲವರು ಮಾಡ್ಕೊಡ್ತಾರೆ. ಕೇವಲ ಒಂದು 5-10 ಸಾವಿರ ರೂಪಾಯಿ ಒಳಗಡೆ ಇಷ್ಟು ಕೆಲಸಗಳನ್ನ ಅವ್ರು ಮಾಡ್ಕೊಡ್ತಾರೆ. ಅಂದ್ರೆ ನೀವು ಲೆಕ್ಕ ಹಾಕಿ ದೇಶದ ಭದ್ರತೆಗೆ ಸಮಸ್ಯೆಯನ್ನು ಉಂಟು ಮಾಡಬಹುದಾದಂತ ಒಂದಿಷ್ಟು ಜನರನ್ನ ನಾವು ಒಳಗಡೆ ಇಟ್ಕೊಂಡು ಸಾಕ್ತಾ ಇದ್ದೇವೆ. ಈಗ ಮೊನ್ನೆ ಕೂಡ ಅಷ್ಟೇ ಮಮತಾ ಬ್ಯಾನರ್ಜಿ ಅವರು, ಅಲ್ಲಿಯ ಮುಖ್ಯಮಂತ್ರಿ, ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. ಅದೇನು ಅಂತ ಹೇಳಿದ್ರೆ, ಈ ನುಸುಳುಕೋರರು ಬರಲಿಕ್ಕೆ ಮುಖ್ಯ ಕಾರಣ BSF ಅಂತೇಳಿ ಹೇಳ್ತಾರೆ. ಅಂದ್ರೆ BSF ನವರು ಅಲ್ಲಿ ಗಡಿಯಲ್ಲಿ ಅವ್ರನ್ನ ಒಳಗಡೆ ಬರ್ಲಿಕ್ಕೆ ಬಿಡ್ತಾರೆ, ಆದ್ರಿಂದಾಗಿ ಅವ್ರು ಒಳಗಡೆ ಬರ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ. ಆದ್ರೆ ಇಲ್ಲಿ ತಿಳ್ಕೊಬೇಕು ಒಂದು, ನೀವು BSF ನವರಿಗೂ ಕೂಡ ಮಮತಾ ಬ್ಯಾನರ್ಜಿ ಅವರು ಬಹಳಷ್ಟು ಸಮಸ್ಯೆಗಳನ್ನ ಈ ಹಿಂದೆ ಉಂಟು ಮಾಡಿದ್ದಾರೆ. ಅದು ಅಲ್ಲದೆ ಒಳಗಡೆ ಬಂದ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತೇಳಿ ಇದೆಯಲ್ಲ, ಇವರಿಗೆ ಅವ್ರನ್ನ ತಡಿಲಿಕ್ಕಾಗಲ್ವಾ? ಖಂಡಿತವಾಗಿ ಮಾಡ್ಬೋದು, ಆದ್ರೆ ಅದನ್ನ ಮಾಡದಿರೋ ರೀತಿಯಲ್ಲಿ ಅಲ್ಲಿ ಸರ್ಕಾರವೇ ತಡೆ ಒಡ್ತದೆ. ಅದಕ್ಕೆ ಮುಖ್ಯ ಕಾರಣ ಪುನಃ ಹೇಳ್ತೇನೆ, ವೋಟ್ ಬ್ಯಾಂಕ್ ಅಷ್ಟೇ. ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇಂದಾಗಿ ಇವರು ದೇಶವನ್ನು ಬೇಕಾದ್ರೂ ಮಾರ್ಕೊಳ್ತಾರೆ, ಆದ್ರೆ ನಾವು ಅಧಿಕಾರದಲ್ಲಿ ಇರಬೇಕು ಅನ್ನೋ ಒಂದು ಯೋಚನೆ ಇವರಿಗೆ ಇರ್ತದೆ. ಅದರಿಂದಾಗಿ ಈ ರೀತಿ ಎಲ್ಲ ನಡೀತಾ ಇದೆ. ಈಗ ಮೊನ್ನೆಯಿಂದ ಸೆಂಟ್ರಲ್ ಗವರ್ಮೆಂಟ್ ನಿಂದ ಅಂದ್ರೆ ಬಿಜೆಪಿ ಅವರು ಬಹಳಷ್ಟು ಬಡಾಯಿ ಕೊಚ್ಕೊಳ್ತಾ ಇದ್ದಾರೆ, ನಾವು ಎಲ್ಲರನ್ನು ಹುಡುಕಿ ವಾಪಸ್ ಕಳಿಸ್ತೇವೆ ಅಂತ ಹೇಳಿ. ಆದ್ರೆ ಇಲ್ಲಿವರೆಗೆ ಕಳಿಸಿರೋದು ಎಷ್ಟು ಹೇಳಿ, ಇವರು ಬಹುಶಃ ಮೊನ್ನೆ ಒಂದ್ಸರಿ ಪೇಪರ್ನಲ್ಲಿ ಎಲ್ಲೋ ನೋಡಿದೆ, 10 ಜನನೋ 15 ಜನರನ್ನು ಹಿಡಿದು ಇವರು ಬಾಂಗ್ಲಾ ಗಡಿ ದಾಟಿಸಿ ಬಂದಿದ್ದಾರಂತೆ. ಅಂದ್ರೆ ಇರೋದೆಷ್ಟು 1 ಕೋಟಿ ಮೇಲೆ, ಆದ್ರೆ ಇವ್ರು ಹಿಡಿತಾ ಇರೋದು 8-10 ಜನರನ್ನ. ಉತ್ತರ ಭಾರತದಲ್ಲಿ ಸ್ವಲ್ಪ ಇವ್ರನ್ನ ಹುಡುಕಾಡ್ತಾ ಇದ್ದಾರೆ, ಅವ್ರು ಎಲ್ಲೆಲ್ಲ ಇದ್ದಾರೆ ಅವ್ರನ್ನ ರೆಕಾಗ್ನೈಸ್ ಮಾಡ್ತಾ ಇದ್ದಾರೆ, ಅವ್ರನ್ನ ಜೈಲಿಗೆ ಕಟ್ಟುವ ಕೆಲಸ ನಡೀತಾ ಇದೆ, ಎಲ್ಲದೂ ನಡೀತಾ ಇದೆ. ಆದ್ರೆ ದಕ್ಷಿಣ ಭಾರತದಲ್ಲಿ ಯಾವುದೇ ಸರ್ಕಾರ ಇದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಂಡಿಲ್ಲ. ನೀವೇ ಈವಾಗಲೇ ಹುಡ್ಕೊಂಡು ಹೋದ್ರೆ ಇದೆಯಲ್ಲ, ನಮ್ಮ ರಾಜ್ಯದಲ್ಲೇ ಬಹಳಷ್ಟು ಜನ ಇಲ್ಲಿ ಬಾಂಗ್ಲಾದೇಶಿಯರು ಈ ಚಿಂದಿ ಆಯ್ಕೊಂಡಿದ್ದಾರೆ, ಇದು ಗೊತ್ತಿದೆ. ಅವರು ಕಾಲೋನಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಕೆಲವು ಕಡೆ. ಅದೇ ರೀತಿಯಲ್ಲಿ ಕಾಫಿ ಎಸ್ಟೇಟ್ಗಳಿಗೆ ಹೋದ್ರೆ ಇವರಿಗೆ ಕೂಲಿಗೆ ಜನ ಸಿಕ್ಕಿದ್ರು ಸಾಕು, ಸೊ ಇವ್ರನ್ನ ತಗೊಂಡೋಗಿ ಅಲ್ಲಿ ಕೆಲಸಕ್ಕೆ ಸೇರಿಸ್ಕೊಂತಾರೆ ಅವರು. ಅಂದ್ರೆ ಅಲ್ಲಿ ಲೇಬರ್ ಸಪ್ಲೈ ಮಾಡುವಂತ ಕೆಲವು ವ್ಯಕ್ತಿಗಳಿರ್ತಾರಲ್ಲ, ಅವರು ಈ ರೀತಿಯಾದಂತ ಬಾಂಗ್ಲಾದೇಶಿಯರನ್ನ ಕರ್ಕೊಂಡೋಗಿ ಅಲ್ಲಿ ಕೆಲಸಕ್ಕೆ ಸೇರಿಸ್ಬಿಡ್ತಾರೆ. ಅವರ ಪೂರ್ವಾಪರವನ್ನ ವಿಚಾರಣೆ ಮಾಡ್ದೇನೆ ನಮ್ಮ ಎಸ್ಟೇಟ್ ಓನರ್ಗಳು ಅವ್ರನ್ನ ಕೆಲಸಕ್ಕೆ ಇಟ್ಕೊಳ್ತಾರೆ. ಅದೇ ರೀತಿಯಲ್ಲಿ ಕೇರಳದಲ್ಲಿದ್ದಾರೆ, ಆಂಧ್ರದಲ್ಲಿದ್ದಾರೆ, ಚೆನ್ನೈನಲ್ಲಿದ್ದಾರೆ, ಅಂದ್ರೆ ತಮಿಳುನಾಡಿನಲ್ಲಿ, ಹೀಗೆ ದಕ್ಷಿಣ ಭಾರತದಲ್ಲಿ ಹಲವಾರು ಕಡೆಗಳಲ್ಲಿದ್ದಾರೆ. ಅದರಲ್ಲಿಯೂ ಕೂಡ ಕೆಲವೊಂದು ಅಲ್ಲಿರುವಂತಹ ಸರ್ಕಾರಗಳಿರ್ತದಲ್ಲ, ಇವ್ರ ಬಗ್ಗೆ ಬಹಳಷ್ಟು ಸಿಂಪತಿಯನ್ನು ತೋರಿಸ್ತಾರೆ. ಪುನಃ ಇದು ವೋಟ್ ಬ್ಯಾಂಕಿಗಾಗಿ. ಮತ್ತೆ ಇನ್ನೊಂದಂದ್ರೆ ಅವರು ಮುಸಲ್ಮಾನರು ಅಂತ ಕೊಂಡು, ಎಲ್ಲಿಯಾದ್ರೂ ಅವ್ರು ಮುಸಲ್ಮಾನರಾಗಿರುವಂತಹ ನುಸುಳುಕೋರರ ಮೇಲೆ ತಾವೇನಾದ್ರೂ ಆಕ್ಷನ್ ತಗೊಂಡ್ರೆ ಉಳಿದ ಮುಸಲ್ಮಾನರಿಗೆ ಬೇಸರ ಆಗ್ಬಹುದು, ಹಾಗಾಗಿ ಅವ್ರು ನಮ್ಗೆ ಮತ ಹಾಕ್ತಾರೋ ಇಲ್ವೋ ಅನ್ನೋ ಒಂದು ಹೆದರಿಕೆಯಿಂದಾಗಿ ಈ ಸರ್ಕಾರಗಳಿಗೆ ಗೊತ್ತಿದ್ರು ಕೂಡ ಅವ್ರನ್ನ ಮುಟ್ಲಿಕ್ಕೆ ಹೋಗಲ್ಲ. ನಮ್ಮ ಕರ್ನಾಟಕದಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ, ಅಂದ್ರೆ ಈ ಸದ್ಯಕ್ಕಿರುವಂತಹ ಸರ್ಕಾರ ಹೋಗಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರನೋ ಬೇರೆ ಯಾವ್ದು ಸರ್ಕಾರ ಬಂದ್ರೆ ಸರಿ ಆಗ್ತದ? ಖಂಡಿತವಾಗಿ ಆಗಲ್ಲ. ಯಾಕಂದ್ರೆ ಆವಾಗ್ಲೂ ಕೂಡ ಅಷ್ಟೇ ಉದಾಸೀನವನ್ನ ಅವ್ರು ತೋರ್ತಾರೆ. ಪೊಲೀಸರಿಗೆ ಇದು ಗೊತ್ತಿಲ್ವಾ? ಖಂಡಿತವಾಗಿ ಗೊತ್ತಿರ್ತದೆ, ಎಲ್ಲಿ ಯಾರೆಲ್ಲ ಇದ್ದಾರೆ ಅವ್ರಿಗೆ ಸಂಪೂರ್ಣವಾದ ಮಾಹಿತಿ ಕೂಡ ಇರ್ತದೆ. ಆದ್ರೆ ಪೊಲೀಸರಿಗೆ ಕೂಡ ಆಕ್ಷನ್ ತಗೊಳ್ಲಿಕ್ಕಾಗಲ್ಲ, ಯಾಕಂದ್ರೆ ಅದಕ್ಕೆ ಕೂಡ ಸರ್ಕಾರ ಅವರ ಹಿಂದೆ ನಿಲ್ಬೇಕಾಗ್ತದೆ, ನೀವು ಮಾಡಿ ಅಂತೇಳಿ ಹೇಳ್ಬೇಕಾಗ್ತದೆ. ಆದ್ರೆ ಆ ಕೆಲಸವನ್ನ ಅವ್ರು ಮಾಡಲ್ಲ. ಇತ್ತೀಚೆಗೆ ನಾನೊಂದು ಸ್ಟೇಟ್ಮೆಂಟ್ ಅನ್ನು ನೋಡಿದ್ದೇನೆ, ಅಂದ್ರೆ ಪರಮೇಶ್ವರ್ ಅವರದ್ದು, ನಾವು ಈ ನುಸುಳುಕೋರರು ಯಾರೆಲ್ಲ ಇದ್ದಾರೋ ಅವ್ರನ್ನ ಹಿಡಿದು ಕಳಿಸ್ತೇವೆ ಅಂತೇಳಿ ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಒಬ್ಬರನ್ನ ಕೂಡ ಕಳಿಸಿರುವಂತಹ ಮಾಹಿತಿ ನನಗಂತೂ ಇಲ್ಲ. ನಿಮ್ಗೆ ಏನಾದ್ರು ಇದ್ರೆ ದಯವಿಟ್ಟು ತಿಳಿಸಿ. ಒಟ್ಟಾರೆಯಾಗಿ ಏನಾಗ್ತದೆ ಅಂದ್ರೆ, ಈ ನುಸುಳುಕೋರರು ಕೇವಲ ನುಸುಳುಕೋರರು ಆಗಿರೋಲ್ಲ, ಕೆಲವರು ಭಯೋತ್ಪಾದಕರು ಕೂಡ ಆಗಿರ್ತಾರೆ, ಇನ್ನು ಕೆಲವರು ದೊರಡೆಕೋರರು ಕೂಡ ಆಗಿರ್ತಾರೆ. ಏನ್ ಮಾಡ್ತಾರೆ, ಇಲ್ಲಿ ಬರ್ತಾರೆ, ಈ ರೀತಿಯ ದೊರಡೆ ಮಾಡ್ತಾರೆ, ಸ್ವಲ್ಪ ಹಣ ಎಲ್ಲ ಸಂಪಾದನೆ ಮಾಡ್ಕೊಂಡು ಸೀದಾ ಓಡಿ ಹೋಗ್ತಾರೆ ಎಲ್ಲಿಗೆ, ಬಾಂಗ್ಲಾದೇಶಕ್ಕೆ. ನಮ್ಮವ್ರು ಏನ್ ಮಾಡ್ತಾರೆ, ಇಲ್ಲೇ ಹುಡುಕ್ತಾರೆ, ಕೊನೆ ಕೇಸ್ನ ಕ್ಲೋಸ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ ಬಿಡ್ತಾರೆ. ಇಲ್ಲ ಹೇಳ್ತಾರೆ, ಇಲ್ಲ ಬಾಂಗ್ಲಾದೇಶದಿಂದ ಬಂದಿದ್ದಾನೆ, ಅವನು ಬಾಂಗ್ಲಾಕ್ಕೆ ವಾಪಸ್ ಹೋಗಿದ್ದಾನೆ ಅಂತೇಳಿ ಹೇಳ್ತಾರೆ ಹೊರತು ಅಲ್ಲಿ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡ್ ಬರೋದು ಅಥವಾ ಆತನ ಹಿಡ್ಕೊಂಡ್ ಬರುವಂತಹ ಕೆಲಸ ಇವ್ರ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಕಂಟಿನ್ಯೂ ಆಗ್ತಾನೆ ಇರ್ತದೆ. ಮುಂದಿನ ದಿನಗಳಲ್ಲಿ ಏನಾಗ್ತದೆ, ಡೆಮೋಗ್ರಫಿ ಚೇಂಜ್ ಆಗ್ತಾ ಹೋಗ್ತದೆ. ಈಗಾಗಲೇ ಅಸ್ಸಾಂನಲ್ಲಿ ಆಗಿದೆ. ಅದೇ ರೀತಿಯಲ್ಲಿ ನಾರ್ತ್ ಈಸ್ಟ್ ನಲ್ಲಿರುವಂತಹ ಕೆಲವೊಂದು ರಾಜ್ಯಗಳಲ್ಲಿ ಈ ಸಮಸ್ಯೆ ಈಗ ಬಹುದೊಡ್ಡದಾಗಿ ಕಾಡ್ತಾ ಇದೆ ಎಲ್ರಿಗೂ ಕೂಡ. ಅಲ್ಲಿರುವಂತಹ ಮೂಲ ನಿವಾಸಿಗಳಿಗೆ ಬಹಳಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಆದ್ರೆ ಸರ್ಕಾರಗಳು ಕುಂಭಕರ್ಣ ನಿದ್ದೆಯಲ್ಲಿದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಸೈಫ್ ಅಲಿ ಖಾನ್ ಮೇಲೆ ಈ ಒಬ್ಬ ಬಾಂಗ್ಲಾದೇಶೀಯ ಹಲ್ಲೆ ನಡೆಸಿರೋದ್ರಿಂದ ಇದೀಗ ಪುನಃ ಮುನ್ನೆಲೆ ಬಂದಿದೆ. ಅಂದ್ರೆ ಈ ನುಸುಳುಕೋರರಿಂದಾಗಿ ನಮ್ಮ ದೇಶದಲ್ಲಿ ಸಮಸ್ಯೆ ಆಗ್ತದೆ ಅಂತಕೊಂಡು ಈಗ ಮಾತಾಡಲಿ ಶುರು ಮಾಡಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಈ ನುಸುಳುಕೋರನ್ನ ಹುಡುಕಿ ಅವ್ರನ್ನ ಹಿಡಿದು ತಕ್ಷಣ ಅವ್ರನ್ನ ಬಾಂಗ್ಲಾದೇಶಕ್ಕೆ ಕಳಿಸ್ಕೊಡೋದು ಅಥವಾ ಮಯನ್ಮಾರಿಗೆ ಕಳಿಸ್ಕೊಡೋದು, ಈ ಕೆಲಸವನ್ನ ಸರ್ಕಾರಗಳು ಮಾಡಿದ್ರೆ ನಮ್ಮ ದೇಶ ಖಂಡಿತವಾಗಿ ಸುಭದ್ರವಾಗಿರ್ತದೆ. ಇಲ್ಲದಿದ್ರೆ ಈ ರೀತಿಯಾದಂತಹ ಮತಾಂಧ್ರ ಕೂಡ ಆಗಿದ್ದಾರೆ ಅವರು. ಇಂಥವ್ರನ್ನ ಇಟ್ಕೊಂಡು ನಮ್ಮ ದೇಶದಲ್ಲಿ ಹಲವಾರು ಭಯೋತ್ಪಾದನಾ ಕೃತ್ಯಗಳನ್ನ ಮಾಡ್ಲಿಕ್ಕೆ ಕೂಡ ಇವ್ರನ್ನ ಉಪಯೋಗಿಸಿಕೊಳ್ಳುವಂತ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಸರ್ಕಾರಗಳು ಇನ್ನಾದ್ರೂ ಸ್ವಲ್ಪ ಚುರುಕಾಗಿ ಇಲ್ಲಿರುವಂತಹ ಬಾಂಗ್ಲಾದೇಶಿಯರು ಅಥವಾ ಮಯನ್ಮಾರಿಂದ ಬಂದಿರುವಂತಹ ರೋಹಿಂಗ್ಯಗಳು ಇವ್ರನ್ನ ಹುಡುಕಿ ತಕ್ಷಣ ಅವ್ರನ್ನ
ಅವರವರ ದೇಶಗಳಿಗೆ ಕಳಿಸುವಂತ ಕೆಲಸವನ್ನ ಸರ್ಕಾರಗಳು ತುಂಬಾ ಗಂಭೀರವಾಗಿ ಮಾಡಬೇಕು. ಇಲ್ಲಾಂದ್ರೆ ನಮ್ಮ ದೇಶವೇ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತದೆ. ಸ್ನೇಹಿತರೆ, ಈ ರಾಜಕೀಯ ಪಕ್ಷಗಳು ಅಟ್ಲೀಸ್ಟ್ ಇವರು ನಮ್ಮ ವೋಟ್ ಬ್ಯಾಂಕ್ ಅನ್ನೋದನ್ನ ಮರೆತು ಇವರಿಂದಾಗಿ ನಮ್ಮ ಸಮಸ್ಯೆ ಆಗ್ತದೆ ಅಂತ ಹೇಳ್ಕೊಂಡು ಯೋಚನೆ ಮಾಡುವಂತ ಕಾಲ ಆದಷ್ಟು ಬೇಗ ಬರಲಿ. ಆ ಮುಖಾಂತರ ಇವ್ರನ್ನೆಲ್ಲರೂ ನಮ್ಮ ದೇಶದಿಂದ ಅಟ್ಟುವಂತ ಕೆಲಸ ಮುಂದಿನ ದಿನಗಳಲ್ಲಿ ನಡೀಲಿ ಅಂತಕೊಂಡು ಹಾರೈಸೋಣ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.